ವನಿತಾ ವಿದ್ಯಾಲಯದ ಬುಕ್ ದಂಧೆ ಪೋಷಕರು ಹೈರಾಣು. ಬೆಳಗಾವಿಯ ವನಿತಾ ವಿದ್ಯಾಲಯ ಶಾಲೆ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಗಂಭೀರವಾದ ಪುಸ್ತಕ ದಂಧೆ ಮತ್ತು ಲೂಟಿಯ ಆರೋಪ ಹೊರಿಸಿದ್ದಾರೆ. ಸರ್ಕಾರದ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಪೋಷಕರನ್ನ ಶೋಷಿತರು ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಲಾಗಿದೆ. ಉಚಿತ ಪಠ್ಯಪುಸ್ತಕಗಳಿಗೂ ಕನ್ನ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಿಗಬೇಕಾದ ಪಠ್ಯ ಪುಸ್ತಕಗಳನ್ನು ಶಾಲೆಯಲ್ಲಿ 500ರಿಂದ 3000ರವರೆಗೂ ಹಣ ಪಡೆದು ಮಾರಾಟ ಮಾಡಲಾಗುತ್ತಿದೆ. ನೋಟ್ಬುಕ್ ಕಡ್ಡಾಯ ದಂಧೆ. ವಿದ್ಯಾರ್ಥಿಗಳಿಗೆ ಬೇಕಾಗುವ 400 ಪುಟಗಳ ನೋಟ್ಬುಕ್ಗಳನ್ನು ಕಡ್ಡಾಯವಾಗಿ ಶಾಲೆಯಲ್ಲಿಯೇ ಖರೀದಿಸಬೇಕು ಎಂದು ಪೋಷಕರನ್ನು ಒತ್ತಾಯಿಸಲಾಗುತ್ತಿದೆ. ಶುಲ್ಕದ ಹೆಸರಲ್ಲಿ ಟಾರ್ಚರ್. ಈಗಾಗಲೇ ಫೀಸ್ ಕಟ್ಟಬೇಕು. ಫ್ರೀಯಾಗಿ ಕೊಡಬೇಕಾದ ಬುಕ್ಗಳಿಗೆ 2500 ಕೊಟ್ಟರೆ ಮಾತ್ರ ನಿಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಕೂರಲಿಕ್ಕೆ ಅವಕಾಶ ಕೊಡ್ತೀವಿ, ಇಲ್ಲಾಂದರೆ ಇಲ್ಲ ಎಂದು ಮುಖ್ಯೋಪಾಧ್ಯಾಯರು ಬೆದರಿಕೆ ಹಾಕ್ತಿದ್ದಾರೆ. ನೀಡದೆ ತಾರತಮ್ಯ ಮಾಡಲಾಗುತ್ತೆ. ಮೂಲಭೂತ ಸೌಕರ್ಯಗಳ ಕೊರತೆ. ಲಕ್ಷಾಂತರ ರೂಪಾಯಿ ವಸೂಲಿ ಮಾಡುವ ಶಾಲೆ ಶೌಚಾಲಯಗಳಲ್ಲಿ ಕನಿಷ್ಠ ನೀರಿಲ್ಲದೆ ಹೆಣ್ಣುಮಕ್ಕಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಪೋಷಕರ ಆಕ್ರೋಶ. ಗೌರ್ನಮೆಂಟ್ ಪುಸ್ತಕಗಳು ಹೊರಗಡೆ ಫ್ರೀ ಇವೆ, ಆದರೆ ಇಲ್ಲಿ ಅದಕ್ಕೂ ದುಡ್ಡು ಇಸ್ಕೊಂಡು ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಕೇಳಲು ಹೋದರೆ ಹೆಣ್ಣುಮಕ್ಕಳಿಗೆ ಕೈ ತೋರಿಸಿ ಉದ್ದಟತನದಿಂದ ಮಾತಾಡ್ತಾರೆ. ಶಾಲೆಯಲ್ಲಿ ತಕ್ಷಣವೇ ಬದಲಾವಣೆ ಆಗಬೇಕು. ಉಚಿತ ಪುಸ್ತಕಗಳನ್ನು ಹಣಕ್ಕೆ ಮಾರಿ ಪೋಷಕರಿಗೆ ಮಾನಸಿಕ ಕಿರುಕುಳ ನೀಡುತ್ತಿರುವ ಈ ಶಾಲೆಯ ವಿರುದ್ಧ ಶಿಕ್ಷಣ ಇಲಾಖೆ ತಕ್ಷಣವೇ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಹಾಗೂ ಪೋಷಕರು ತೀವ್ರವಾಗಿ ಆಗ್ರಹಿಸಿದ್ದಾರೆ. ನೀವು ಇಲ್ಲದ ಬುಕ್ ತಗೋರಂದ್ರೆ ಹೇಗೆ ಆಗೋದಿಲ್ಲ. 400 ಪೇಜಸ್ ಬುಕ್ ಕೊಡ್ತಾರಂದ್ರೆ ಒಂದು ತಿಂಗಳಿನ ಬುಕ್ಸ್ ಎಲ್ಲ ಹಾಳು ಮಾಡ್ಕೊಂತಾರೆ ಮಕ್ಕಳು. ಇವಾಗ ಇದು ಒಂದು ಬುಕ್ ಎಲ್ಲ ಕಂಟಿನ್ಯೂ ಬರೆದು ಕಳಿತಂದ್ರೆ ಅವಾಗ ಏನು ಮಾಡೋದು? ಕಂಪಲ್ಸರಿ ಇದೇ ಬುಕ್ ತಗೋಬೇಕು, ನಮ್ಮ ಹತ್ರನೇ ತಗೋಬೇಕು. ಸ್ಕೂಲ್ನಲ್ಲಿ ಅವರು ಫೀಸ್ ಕೊಟ್ಟಿಲ್ಲ ಅಂದರೆ ಮಕ್ಕಳನ್ನ ಕಳಿಸ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಇಷ್ಟೆಲ್ಲ ಫೀಸ್ ತೊಗೊಂಡು ಡೊನೇಷನ್ ತೊಗೊಂಡು ಮೇಂಟೈನಿಂಗ್ ಅಂತೂ ಝೀರೋ ಇದೆ ಸ್ಕೂಲ್ನಲ್ಲಿ. ಬಾತ್ರೂಮ್ನಲ್ಲಿ ನೀರಿಲ್ಲ, ಮಕ್ಕಳು ಹೈಜೀನಿಕ್ ಸಮಸ್ಯೆ ಆಗ್ತಾ ಇದೆ. ಬುಕ್ಸ್ ನೋಡಿದ್ರೆ ಗೋರ್ಮೆಂಟ್ ಬುಕ್ಸ್ಗೆ ಚಾರ್ಜಸ್ ಮಾಡ್ತಾ ಇದ್ದಾರೆ, ಮತ್ತು ಪ್ರೈವೇಟ್ ಬುಕ್ಸ್ ಕೂಡ ಅವ್ರ ಕಡೆನೇ ತೊಗೋಬೇಕಂತ ಇದ್ದಾರೆ. ನೋಟ್ ಬುಕ್ಸ್ ಎಲ್ಲ ಇದು ಏನು ಅರ್ಥ ಆಗ್ತಾ ಇಲ್ಲ. ಡೊನೇಷನ್ ತೊಗೊಳೋ ಟೈಮ್ನಲ್ಲಿ ಇಲ್ಲ ನಾವು ಫೀಸ್ ಜಾಸ್ತಿ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಈಗ ಒಂದೊಂದು ವರ್ಷಕ್ಕೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಫೀಸ್ಗಳು. ಬಟ್ ಇವಾಗ ನೋಡಿದ್ರೆ ಮಕ್ಕಳಿಗೆ ಟಾರ್ಚರ್, ಸ್ಟಡೀಸ್ ಬಗ್ಗೆ ಟಾರ್ಚರ್ ಕೊಡ್ತಾ ಇಲ್ಲ. ನಾಳೆ ನಿಮ್ಮ ಪೇರೆಂಟ್ಸ್ಗೆ ಹೇಳ್ರಿ ಫೀಸ್ ತೊಗೊಂಡ್ಬನ್ರಿ. ಇದು ಮಕ್ಕಳಿಗೆ ಹೇಳೋ ಕ್ವಶನ್ಸ್ ಅಲ್ಲ, ಪೇರೆಂಟ್ಸ್ಗೆ ಮಾತಾಡ್ಸೋ ಕ್ವಶನ್. ಪೇರೆಂಟ್ಸ್ ಲೇಡೀಸ್ ಹೋದರೆ ಅಲ್ಲಿ ಭಾಳ ಹರೆಸ್ಮೆಂಟ್ ಹಂಗೆ ಮತ್ತು ಒಂದು ಟೈಪ್ ರ್ಯಾಶ್ ಆಗಿ ಮಾತಾಡ್ತಾರೆ. ಪ್ರಿನ್ಸಿಪಲ್ ಕೈ ತೋರಿಸಿ ನಿನ್ಗೆ ಯಾಕೆ, ನೀನು ಯಾರು, ಇದು ಮಾತಾಡೋ ಪದ್ಧತಿ ಅಲ್ರಿ ಪ್ರಿನ್ಸಿಪಲ್ದು. ಓಕೆ, ಅವರು ಎಜುಕೇಟೆಡ್ ಇದ್ದಾರೆ, ನಾವು ಎಜುಕೇಟೆಡ್ ಇದ್ದಾರೆ, ನಾವು ಎಜುಕೇಷನ್ ಇದೀವಿ ಅಂತ ಹೇಳಿ ಮಕ್ಳಿಗೆ ಹಾಕ್ತಾ ಇದೀವಿ. ಅಲ್ಲಿ ಹಿಂಗೆ ಮಾತಾಡಿದ್ರೆ ಏನು ಲಾಭ ಸರ್? ಮತ್ತು ಇನ್ನೊಂದು ಏನಂದರೆ PUC ಆಗಿದ್ದವರು, ಡಿಗ್ರಿ ಆಗಿದ್ದವರು ಟೀಚರ್ಸ್ ಇದ್ದಾರೆ. MEd B.Ed ಟೀಚರ್ಸ್ ಅಂತೂ ಇಲ್ಲ ಬಿಡ್ರಿ. ಅಲ್ಲಿ ಅವ್ರಿಗೆ ಇಂಗ್ಲೀಷ್ ಬರೋಂಗಿಲ್ಲ ನೆಟ್ಟಾಗಿ. ಇವ್ರ ಮಕ್ಳಿಗೇನು ಕಲಿಸ್ತಾರೆ ಹೇಳ್ರಿ ನನಗೆ? ಅವ್ರು ಇಂಗ್ಲೀಷ್ ಒಂದು ಸರ್ ಮಾತಾಡಿ ನೋಡ್ರಿ ಹೆಂಗಿರ್ತೈತಿ. ನಾವೇ ನಗ್ತೀವಿ. ಆ ಇಂಗ್ಲೀಷ್ ಸಣ್ಣ ಮಕ್ಕಳು ಕೂಡ ಮಾತಾಡೋಂಗಿಲ್ಲ, LKG ಮಕ್ಕಳು ಕೂಡ ಹಂಗೆ ಮಾತಾಡ್ತಾ ಇದ್ದಾರೆ. ಇದು ಎಜುಕೇಷನ್ ಲೆವೆಲ್ ಹಿಂಗಿದೆ ವನಿತಾ ವಿದ್ಯಾಲಯದಲ್ಲಿ. ನಾವು ಏನೋ ಅಂದ್ಕೊಂಡು ಅಲ್ಲಿ ಹಾಕೊಂಡು ಹೊಡಿತೀವಿ ಸರ್. ಫೀಸ್ ನೋಡಿದ್ರೆ ಇಷ್ಟಿಷ್ಟೆಲ್ಲ ಏಡಿಸ್ತಾ ಇದ್ದಾರೆ. ಬುಕ್ಸ್ ನೋಡಿದ್ರೆ ಅವ್ರ ಕಡೆನೇ ಕಂಪಲ್ಸರಿ ತೊಗೋಬೇಕಂತ ಇದ್ದಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ ಸರ್? ಟೈಮು ಕೊಡ್ತಾ ಇಲ್ಲ. 4 ದಿನ ಆದಮೇಲೆ ಫೀಸ್ ಪೂರಾ ತುಂಬ್ರಿ ಹಾಕತ್ತಾರೆ. ಬ್ಯಾಂಕಿಗೆ ಹೋದರೆ ರಸೀಟ್ ಸ್ಕೂಲವ್ರು ಕೊಡ್ತಾ ಇದ್ದಾರೆ, ಬ್ಯಾಂಕ್ ಅವ್ರ ಕಡೆ ದುಡ್ಡು ಕೊಡಬೇಕು. ಏನು ಗ್ಯಾರಂಟಿಯಿಂದ ನಾವು ಕೊಡ್ಬೇಕು ಸರ್ ದುಡ್ಡು ಹೇಳ್ರಿ ನನಗೆ? ಇದೆಲ್ಲ ಅದಕ್ಕೆ ನಾವೆಲ್ಲ ಸೇರಿ ಪೇರೆಂಟ್ಸ್ ಅವರು DC ಅವ್ರಿಗೆ ಒಂದು ಸರಿ ಮಾತಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ. ನಮ್ಮ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಬೇಕಂತ ನಾವು ನಮ್ಮ ಕಡೆಯಿಂದ ಒಂದು ಇದು ಮಾಡ್ತಾಯಿದ್ದೀವಿ, ಅಪ್ರೂವ್ ಮಾಡ್ಕೊತಾ ಇದ್ದೀವಿ ಸರ್. ನನ್ನ ಹೆಸರು ಕೃಷ್ಣವೇಣಿ ಅಂತ. ನಾನು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ನಡೆಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಾವು ಹೇಳಿದ್ದನ ರೂಲ್ಸ್, ನಾವು ಮಾಡಿದ್ದನ ರೂಲ್ಸ್, ಅವ್ರು ಹೇಳೋದಷ್ಟೇ, ನಾವು ಮಾಡಿದ ರೂಲ್ಸ್. ನೀವು ಯಾರು ಮಾತಾಡಿದ ಏನೂ ಕೇಳಲ್ಲ. ನಾವು ಮಾಡಿದ್ದ ರೂಲ್ಸ್, ನಾವು ಹೇಳಿದ್ದೆ ಕೇಳಬೇಕು ನೀವು ಅಷ್ಟೇ. ಅವ್ರು ಅಷ್ಟೇ ಹೇಳ್ತಾರೆ. 200 ಪೇಜಸ್ ಇನ್ ಕೊಡ್ರಿ ನಡೀತೈತೆ ಅಂತಂದ್ರೆ 200 ಓಕೆ, 400 ವರ್ಷ ಪೂರ್ತಿ ಮೇಂಟೈನ್ ಮಾಡಬೇಕು. ಆಮೇಲೆ ಸ್ಕೂಲ್ ಬ್ಯಾಗ್ ಹೆವಿ ಆಗ್ತೈತೆ. ಆಮೇಲೆ ಇಷ್ಟ ಪೇರೆಂಟ್ಸ್ ಯಾಕೆ ಬಂದಾರಂದ್ರೆ, ಯಾವ ಪೇರೆಂಟ್ಸ್ ಮಾತಾಡ್ತಾರಲ್ಲ ಅವ್ರು ಹುಡುಗರನ್ನ ಇದು ಮಾಡ್ತಾರೆ. ಆ ಹುಡುಗರನ್ನ ಟಾರ್ಗೆಟ್ ಮಾಡಿ ಹರಾಜ್ಮೆಂಟ್ ಮಾಡೋದು, ಈ ಥರ ಮಾಡ್ತಾರೆ. ಅದಕ್ಕೆ ಯಾರೂ ಬಂದಿಲ್ಲ ಇಷ್ಟೇ. ವನಿತಾ ವಿದ್ಯಾಲಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪ್ರತಿ ವರ್ಷ ಫೀಸ್ 2,000 3,000 ಹೆಚ್ಚಿಗೆ ಮಾಡ್ತಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ನಾವು ಡೊನೇಷನ್ ತುಂಬ ಹೊತ್ತಿನಾಗ ಪ್ರತಿ ವರ್ಷ ಮಾಡಲ್ಲ, 2 ವರ್ಷ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಪ್ರತಿ ವರ್ಷ ಪ್ರಿನ್ಸಿಪಲ್ ಚೇಂಜ್ ಆಗ್ತಾರೆ. ಹೋದ ಸಲ ಬೇರೆಯವರು ಇದ್ದರು, ಅವ್ರು ಹೆಚ್ಚಿಗೆ ಮಾಡಿದ್ರು. ಆಮೇಲೆ ಈಗ ಬೇರೆಯವರು ಬಂದಾರ, ಈಗ ಅವ್ರು ಹೆಚ್ಚಿಗೆ ಮಾಡಿದ್ರು. ಆಮೇಲೆ ಗೌರ್ಮೆಂಟ್ಸ್ ಬುಕ್ಗೂ ಇದು ಅಮೌಂಟ್ ತೊಗೊಳಕತ್ತಾರೆ. ಗೌರ್ಮೆಂಟ್ಸ್ ಬುಕ್ ಫ್ರೀ ಇರ್ತಾವಲ್ರಿ, ನಮ್ಮ ಕಡೆ ಫೀ ತುಂಬಬೇಕು. ಆಮೇಲೆ ನಿಮ್ದು ಹುಡುಗರನ್ನ ಶಾಲೆಗೆ ಕರ್ಕೋತೀವಿ, ಇಲ್ಲಾಂದ್ರೆ ಕರ್ಕೊಳ್ಳಲ್ಲ. ಫಸ್ಟ್ ಫೀ ತುಂಬ ಬರಬೇಕು. ಯಾವ ಬುಕ್ ಕೊಡ್ತಾಯಿಲ್ಲ. ಆಮೇಲೆ ಈ ಪರಿ 400 ಪೇಜಸ್ ಬುಕ್ ನಮ್ಮ ಕಡೆನೇ ತೊಗೋಬೇಕು, ಹೊರಗಡೆ ತೊಗೊಳಂಗಿಲ್ಲ.
ನಮ್ಮ ಕಡೆ ತೊಗೋಬೇಕು ಕಂಪಲ್ಸರಿ. ಯಾವ ಸ್ಕೂಲ್ ಒಳಗೆ ರೂಲ್ಸ್ ಇದೆ ಹೇಳಿ ಅದು. ಹಾಂ, ಆಮೇಲೆ ಫೀ ತುಂಬಲ್ದ ಹುಡುಗರು ಸಾಲಿ ಬರೋಂಗಿಲ್ಲ, ಡೈರೆಕ್ಟ್ ಇದು ಮಾಡೋದು. ಈಗ ಸ್ಕೂಲ್ ಚಲೋ ಆಗಿ 4 ದಿವಸ ಆತ್ರಿ. ಯಾವ ಸ್ಟ್ಯಾಂಡರ್ಡ್ ಮಕ್ಕಳಿಗೆ? ಎರಡು ಸ್ಟ್ಯಾಂಡರ್ಡು ಎಲ್ಲ ಪೂರ್ತಿ ಉನ್ನತದೆಲ್ಲ ಫಸ್ಟ್ದಿಂದ SSLC ತನಕ ಈ ತುಂಬೆನ ಒಳಗೆ ಬರೋದು. ಇನ್ನೂ 4 ದಿವಸ ಆಗಿಲ್ಲ. ನಾವು 1 ತಿಂಗಳು ಟೈಮ್ ಬಿಡಿದು ಪ್ರಿನ್ಸಿಪಾಲ್ ಕಡೆ ರಿಕ್ವೆಸ್ಟ್ ಮಾಡಿದ್ದು ನಾನು, 1 ತಿಂಗಳು ಟೈಮ್ ಕೊಡಿ. 1 ತಿಂಗಳು ಆದ್ಮೇಲೆ ಆಗಲ್ಲ, ಬಿಲ್ಕುಲ್ ಆಗಲ್ಲ, ಫೀ ತುಂಬೋದು, ಇಲ್ಲಾಂದ್ರೆ ಬುಕ್ ಕೊಡಲ್ಲ. ಮತ್ತು ಇದು ಬುಕ್ಸ್ ಅವ್ರ ಹತ್ರನೇ ಖರೀದಿ ಬುಕ್ಸ್ ಅವ್ರ ಹತ್ರನೇ ಕರೆಕ್ಟ್ ಮಾಡಬೇಕು. ಆಮೇಲೆ ಅಲ್ಲ, ಈ ಪರಿ ಬುಕ್ಸ್ ಇದಾವೆ. ಹಾಂ, ಆ ಹುಡುಗರು ಬೆನ್ನು ಮುಳಿ ಏನಾಗ್ತಾವೆ ಹೇಳಿ? 1 ತಿಂಗಳದಾಗ 200 ಪೇಜಸ್ ಬುಕ್ ಸರಿ ಇಟ್ಕೊಂಡಿದ್ವಿ, ಇನ್ನು 400 ಪೇಜಿಗೆ ಇದೆ. ಹುಡುಗರಿಗೆ ಹರಾಜ್ಮೆಂಟ್ ಮಾಡೋದು. ನೀವು ನಾಳೆ ದುಡ್ಡು ತುಂಬಲಿಲ್ಲ ಅಂದ್ರೆ ನೀವು ಯಾವ ಬುಕ್ ಕೊಡಂಗಿಲ್ಲ. ಹುಡುಗರು ಮನೆಗೆ ಬಂದು ಅವ್ರು ನಮ್ಗೆ ಹರಾಜ್ಮೆಂಟ್ ಮಾಡ್ತವೆ. ಪ್ರತಿ ಸಲ ಇದೇ ಮಾಡತ್ತಾರ ಅವರು. ನೀವು ಸಂಬಂಧಪಟ್ಟ BO ಅವ್ರಿಗೆ ಏನಾದರೂ ಭೇಟಿಯಾಗಿದ್ದೀರಾ? ಸಂಬಂಧಪಟ್ಟ BO ಅವರಿಗೆ ಇಲ್ಲ ಸರ್, ಆಗಿಲ್ಲ. ಡೈರೆಕ್ಟ್ ಇಲ್ಲಿ DCPಗೆ ಬಂದೇವೆ ನಾವು. ಓಕೆ, ಡೈರೆಕ್ಟ್ ಜಿಲ್ಲಾಧಿಕಾರಿ ಅವ್ರಿಗೆ ಇದು ಕೊಡ್ಬೇಕಂತ. ಹಾಂ, ಪ್ರಿನ್ಸಿಪಾಲ್ಗೆ ನಾವು 2 ಸಲ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ. ಸರ್ 1 ತಿಂಗಳು ನಮ್ಗೆ ಟೈಮ್ ಕೊಡಿ ಫೀಸ್ ತುಂಬಲಿಕ್ಕೆ. ಆಗಲ್ಲ, ಇಮಿಡಿಯೇಟ್ಲಿ ತುಂಬಬೇಕು, ಇಲ್ಲಾಂದ್ರೆ ಬುಕ್ಸ್ ಕೊಡಲ್ಲ. ಯಾವ ಪ್ರಿನ್ಸಿಪಾಲ್ ಹೇಳ್ತಾರೆ ಈ ಥರ? ಪೇರೆಂಟ್ಸ್ ಜೊತೆ ರ್ಯಾಶ್ ಆಗಿ ಮಾತಾಡೋದು, ಸರಿಯಾಗಿ ಹೆಣ್ಮಕ್ಳ ಜೊತೆ ನೆಟ್ಟಿಗೆ ಮಾತಾಡೋಂಗಿಲ್ಲ. ಹಾಂ, ಆಮೇಲೆ ಬಾತ್ರೂಮ್ ಕ್ಲೀನ್ ಇರಲ್ಲ. ಪ್ರಿನ್ಸಿಪಾಲ್ ಯಾರಿದ್ದಾರೆ? ಪ್ರಿನ್ಸಿಪಾಲ್ ಏನೋ ಹೆಸರು ಸರ್, ಹೊಸದಾಗಿ ಬಂದಾರ ಅವರು ಪ್ರಿನ್ಸಿಪಾಲ್ ಇದ್ದಾರೆ. ಅವ್ರು ಯಾರ್ದು ಮಾತು ಕೇಳ್ತಾ ಇಲ್ಲ. ನಮಸ್ಕಾರ ಸರ್, ನಾನು ನನ್ನ ಮಗ ಮಂತ್ರಿದಲ್ಲೇ ಓದ್ತಾ ಇದ್ದಾನೆ. ಇದು 2ನೇ ವರ್ಷ ಸರ್ ಇದು. ನನಗೂ ಫೀಸ್ ಬಗ್ಗೆ ಭಾಳ ಟಾರ್ಚರ್ ಮಾಡಿದ್ದಾರೆ. ಫೀಸ್ ಕಟ್ಟಿಲ್ಲ ಅಂದರೆ ಕ್ಲಾಸ್ನಲ್ಲಿ ಕಳಿಸ್ಬೇಡ್ರಿ ಅಂತ ಹೇಳಿದ್ದಾರೆ ಮಗನ್ನ. ಮತ್ತು ಬುಕ್ಸ್ ಅವ್ರ ಕಡೆನೇ ತೊಗೋಬೇಕು. MRP ಬುಕ್ಸ್ ನೋಡಿದರೆ ರೇಟ್ ಬೇರೆ ಇದೆ, ಇವ್ರ ಕಡೆ ಬೇರೆ ಇದೆ. ಫೋನ್ಪೇ ತೊಗೊತಾ ಇಲ್ಲ, ಅಮೌಂಟೇ ತೊಗೋಬೇಕಂತ ಇದ್ದಾರೆ. ಸೊ ಅವ್ರಿಗೂ ಟಾರ್ಚರ್ ಅನಿಸ್ತಾ ಇದೆ ಸರ್ ಮಕ್ಕಳಿಗೆ. ಈವನ್ ಇಷ್ಟೆಲ್ಲ ಡೊನೇಷನ್ ತೊಗೊಂಡು ಫೀಸ್ ತೊಗೊಂಡು ಅವ್ರ ಮೇಂಟೈನಿಂಗ್ ನೋಡಿದ್ರೆ ಸ್ಕೂಲ್ದು ವರಸ್ಟ್ ಇದೆ, ತುಂಬ ವರಸ್ಟ್ ಇದೆ ಮೇಂಟೈನಿಂಗ್. ಆ್ಯಂಡ್ ಮಕ್ಕಳಿಗೆ ಒಂದೊಂದು ದಿನ ಒಂದೊಂದು ಕ್ಲಾಸ್ ಸಬ್ಜೆಕ್ಟ್ ಹೇಳ್ತಾ ಇಲ್ಲ. ಬೇರೆ ಸ್ಕೂಲ್ ಫೀಸ್ ಕಟ್ಟಿಲ್ಲ, ಸ್ಕೂಲ್ ಫೀಸ್ ತೊಗೊಂಬನ್ನಿ, ಈ ಬುಕ್ಸ್ ತೊಗೊಂಬನ್ನಿ, ಆ ಬುಕ್ಸ್ ತೊಗೊಂಬನ್ನಿ. 500 ರೂಪೀಸ್ 3000 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಬುಕ್ಸ್ ಫ್ರೀ ಇದೆ ಹೊರಗೆ, ಬಟ್ ಇಲ್ಲಿ ನೋಡ್ತಾ ಇದ್ದಾರೆ ಇವರು ಇಷ್ಟೆಲ್ಲ ಚಾರ್ಜಸ್ ಮಾಡ್ತಾ ಇದ್ದಾರೆ. ನಾವು ಸ್ಕೂಲ್ ಮಕ್ಕಳು ಕಳಿಸ್ಬೇಕು ಬೇಡ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಪೇರೆಂಟ್ಸ್ ಎಲ್ಲ. ಯಾಕಂದರೆ ಇಷ್ಟೆಲ್ಲ ಅರೆಸ್ಟ್ಮೆಂಟ್ ಆಗ್ತಾ ಇದೆ. ಬಟ್ ಒಂದಿನ ಪ್ರಿನ್ಸಿಪಲ್ ನೋಡಿದರೆ ಭಾಳ ವರಸ್ಟಾಗಿ ಮಾತಾಡ್ತಾ ಇದ್ದಾರೆ ಹೆಣ್ಮಕ್ಳ ಜೊತೆ. ಕೈ ತೋರಿಸಿ ಮಾತಾಡ್ತಾರೆ ಸರ್ ಅವ್ರು. ಆ್ಯಕ್ಚುಲಿ ನನಗೆ ಒಂದ್ಸರಿ ಕೈ ತೋರಿಸಿ ಮಾತಾಡಿದ್ದಾರೆ. ನಾನು BO ಆಫೀಸರ್ ಕಡೆ ಹೋಗಿ ಮಾತಾಡಿದ್ದೆ ಇದ್ರ ಬಗ್ಗೆ. ಅವರು ಏನು ಭಜಂತ್ರಿ ಸರ್ ಕಡೆ ಮಾತಾಡಿದ್ರೆ ಅವರು ಸ್ವಲ್ಪ ಆ್ಯಕ್ಷನ್ ತೊಗೊತೀನಿ ಅಂತ ಅಂದಿದ್ರು. ಬಟ್ ಇನ್ನೂ ತನಕ ಅದೇನೂ ಆಗಿಲ್ಲ. ನೀವು ಯಾವ ಥರ ಕಂಪ್ಲೇಂಟ್ ಯಾವ ಪ್ರಕಾರ ಮಾಡಿ? ನಾನು ಡೈರೆಕ್ಟೇ ಹೋಗಿ ಮಾತಾಡೀನಿ ಸರ್, ಹಿಂಗೆ ಆಗ್ತಾ ಇದೆ. ಅವಾಗ ಆ್ಯಕ್ಚುಲಿ ನಾನು ಸಿಂಗಲ್ ಪೇರೆಂಟ್ ಆಗಿ ನಾನು ಹೋಗಿದ್ದೆ. ಅವಾಗ ನನಗೆ ಗ್ರೂಪ್ ಇದ್ದಿಲ್ಲ ಸರ್, ನಾನು ನೋಡೇ ಇಲ್ಲ ಅವಾಗ ಯಾವಾಗೂ. ಇವಾಗ ನಮ್ಗೆ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಲಿಖಿತವಾಗಿ ಕೊಟ್ಟರೆ ಅಥವಾ ಕಂಪ್ಲೇಂಟ್ ಮುಗಿಸ್ಬೇಕು? ಡೈರೆಕ್ಟ್ ಆಗಿ ನಾನು ಅಂತ ಮಾತಾಡಿ ಕೊಟ್ಟಿನಿ ಸರ್. ಪೇಪರ್ ವರ್ಕ್ ಏನು ಕೊಟ್ಟಿಲ್ಲ, ಹಾರ್ಡ್ ಪೇಪರ್ ಏನು ಕೊಟ್ಟಿಲ್ಲ ನಾನು. ಅದು ನಾರ್ಮಲಿ ಆಗಿ ನಾನು ಮಾತಾಡಿದ್ದೆ. ತೊಗೊತೀವಿ ಆ್ಯಕ್ಷನ್ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ತನಕ ಆ್ಯಕ್ಷನ್ಸ್ ಎಲ್ಲೂ ಇಲ್ಲ. ಸ್ಕೂಲ್ ಪ್ರತಿ ವರ್ಷ ಫೀಸ್ ನೋಡಿದರೆ ಹೆಚ್ಚಾಗ್ತಾ ಇದೆ, ಟಾರ್ಚರ್ ಆಗ್ತಾ ಇದೆ. ಬಾತ್ರೂಮ್ ಮಕ್ಕಳ ಮಿಡಿಲ್ನಲ್ಲಿ ಫೋನ್ ಹಚ್ಚಿ ಮನೆಗೆ ಬರಬೇಕು, ಬಾತ್ರೂಮ್ ಹೋಗ್ಬೇಕು. ಸ್ಕೂಲ್ ಎದಕ್ಕೆ ಹಾಕ್ಬೇಕು ಸರ್ ನಾವು? ಇಂಥ ಫೋನ್ಸ್ ಬರ್ತಾ ಇದ್ದಾರೆ ಮಕ್ಳ ಕಡೆ. ನೀರಿರಲ್ಲ ವಾಶ್ ಮಾಡ್ಕೊಳಕ್ಕೆ. ಮತ್ತು ಹೆಣ್ಮಕ್ಳಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಅವರು ಪ್ರಾಬ್ಲಮ್ ಇರುತ್ತೆ. ಹೆಣ್ಮಕ್ಳಿಗೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಪರ್ಸ್ನಲಿ ಇರುತ್ತೆ. ಯಾರು ಏನು ಮಾಡ್ತಾ ಇಲ್ಲ. 1 ತಿಂಗಳು ಟೈಮ್ ಕೊಡಂದ್ರೆ ನಮ್ಗೆ 1 ತಿಂಗಳು ಟೈಮ್ ಕೊಡ್ತಾರೆ. ನಮ್ಗೆ ಫೀಸ್ ತುಂಬಲಿಕ್ಕೆ 1 ತಿಂಗಳು ಟೈಮ್ ಬೇಕು. ಖಾಸಗಿ ಸಂಸ್ಥೆಗಳ ಪ್ರತಿ ವರ್ಷ ಬ್ಯೂರೋ ರಿಪೋರ್ಟ್ ಮಾಂತೇಶ ಸೂಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.